ನಮಸ್ಕಾರ ಎಲ್ರಿಗೂ ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಬಗ್ಗೆ ಇವಾಗ ಒಂದು ಅಪ್ಡೇಟ್ ಬಂದಿದೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾರಿಗೆಲ್ಲ ಪೆಂಡಿಂಗ್ ಅಮೌಂಟ್ ಇದೆ, ಸ್ಪೆಷಲ್ 22ನೇ ಕಂತಿನ ಹಣದ ಬಗ್ಗೆನೇ ಇವಾಗ ಅಪ್ಡೇಟ್ ಬಂದಿರೋದು. ಇದ್ರ ಬಗ್ಗೆ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂತ ಕೇಳ್ಕೊತಾ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನನಗೆ ಒಂದು 2-3 ಜನ ಕಮೆಂಟ್ ಹಾಕಿದ್ರು, ನಿಮ್ಗೆ ಆಕ್ಸಿಡೆಂಟ್ ಹೇಗಾಯ್ತು, ಹೇಗಿದ್ದೀರಾ, ಅದ್ರ ಬಗ್ಗೆ ಸ್ವಲ್ಪ ವಿಡಿಯೋ ಮಾಡಿ ಅಂತ ಕೂಡ ಕಮೆಂಟ್ ಅಲ್ಲಿ ತಿಳಿಸಿದ್ರು. ಸೊ ಅದ್ರ ಬಗ್ಗೆ ಒಂಚೂರು ಹೇಳ್ಬಿಟ್ಟು ನಂತರ ಗೃಹಲಕ್ಷ್ಮಿ ಬಗ್ಗೆ ಹೇಳ್ತೀನಿ. ತುಂಬಾ ಜನಕ್ಕೆ ಗೊತ್ತಿರುತ್ತೆ, ನಾನು ಪ್ರೊಫೆಷನಲ್ ಬೈಕರ್ ಅಂತ ಹೇಳ್ಬಿಟ್ಟು. ಸೊ ನಾನು ಟ್ರಾವೆಲರು, ಸತತವಾಗಿ 9 ವರ್ಷದಿಂದ ಬೈಕ್ ರೈಡ್ ನ ಮಾಡ್ಕೊಂಡು ನಂದೇ ಆಗಿರುವಂತ ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ ನಂದು. ಸೊ ಅದರಲ್ಲಿ ನಂದು ಟ್ರಾವೆಲ್ ಕಂಟೆಂಟ್ ಬರ್ತಾ ಇರುತ್ತೆ, ಸ್ವಾತಿ ಆರ್ ಅಂತ, ಇಲ್ಲಾಂದ್ರೆ ಪಯಣ ವಿತ್ ಸ್ವಾತಿ ಅಂತ ನೀವು ಸರ್ಚ್ ಮಾಡಿದ್ರು ನನ್ನ ಚಾನಲ್ ಸಿಗುತ್ತೆ. ಸೊ ಟ್ರಾವೆಲ್ ಕಂಟೆಂಟ್ ನ ಮಾಡ್ಕೊಂಡು ವಿಡಿಯೋಸ್ ಮಾಡ್ಕೊಂಡು ಕಂಪ್ಲೀಟ್ ಇಂಟು ಸೋಷಿಯಲ್ ಮೀಡಿಯಾ. ನಾನು ಇನ್ಸ್ಟಾಗ್ರಾಮ್ ಕೂಡ ಇದೆ, ಪಯಣ ವಿತ್ ಸ್ವಾತಿ ಅಂತ. ಕಂಪ್ಲೀಟ್ ಆಗಿ ಈ ತರ ಟ್ರಾವೆಲ್ದು, ಬೈಕಿಗೆ ಸಂಬಂಧಪಟ್ಟಿದ್ದು, ಆಟೋಮೊಬೈಲ್ ಸಂಬಂಧಪಟ್ಟಿದ್ದು, ಮತ್ತೆ ಏದಾದ್ರೂ ಫುಡ್ ಆಗಿರ್ಬೋದು, ಈ ತರ ಕಂಪ್ಲೀಟ್ ಆಗಿ ಈ ತರ ಎಕ್ಸ್ಪ್ಲೋರ್ ಮಾಡ್ಕೊಂಡಿರೋದು ನಾನು. ಸೊ ನಾನು ರೈಡ್ ಹೋಗಿದ್ದೆ, ನಿಮ್ಗೆ ಗೊತ್ತಿರೋ ಹಾಗೆ ಕಳೆದ ತಿಂಗಳು ಒಂದು ಸ್ವಲ್ಪ ಆನ್ ಅಂಡ್ ಆಫ್ ಅಲ್ಲಿ ಇತ್ತು ವಿಡಿಯೋಸ್. ಬಿಕಾಸ್ ನಾನು ಹೋಗ್ತಾ ಇದ್ದಿದ್ದಂತ ಜಾಗದಲ್ಲಿ ನೆಟ್ವರ್ಕ್ ಕೂಡ ಇರ್ತಾ ಇರಲಿಲ್ಲ. ಹಿಮಾಚಲ್ ಪ್ರದೇಶಲ್ಲಿ ಇದ್ದೆ ನಾನು. ಸೊ ಫುಲ್ ಸ್ನೋ ಎಲ್ಲ ಆಯ್ತು, ಸೂಪರ್ ಆಗಿತ್ತು, ಎಲ್ಲ ಎಂಜಾಯ್ ಮಾಡ್ಕೊಂಡು ವಾಪಸ್ಸು ಬೆಂಗಳೂರಿಗೆ ಬರ್ಬೇಕಾದ್ರೆ ಪಂಜಾಬ್ ಹರಿಯಾಣ ಹೈವೇಯಲ್ಲಿ ನನಗೆ ಸನ್ಸ್ಟ್ರೋಕ್ ಆಗಿ ಆಕ್ಸಿಡೆಂಟ್ ಆಯ್ತು. ಸೊ ದೊಡ್ಡದಾಗೇನೆ ತುಂಬಾ ದೊಡ್ಡ ಆಕ್ಸಿಡೆಂಟೇ ಆಗಿದೆ ನನಗೆ. ಸೊ ಆಕ್ಸಿಡೆಂಟ್ ಅಲ್ಲಿ ನನಗೇನಾಗಿದೆ, ಕೈ ಕಾಲು ಎರಡೂ ಮುರಿದೋಗಿದೆ, ಲೆಫ್ಟ್ ಮತ್ತೆ ರೈಟ್ ಎರಡೂ ಮುರಿದು ಫ್ರಾಕ್ಚರ್ ಆಗಿದೆ ನನಗೆ. ಸೊ ಕೈಯೆಲ್ಲ ಈಗ ಪರವಾಗಿಲ್ಲ ನೋಡಿ, ಹೊಲಿಗೆ ಎಲ್ಲ ಬಿಚ್ಚಿದ್ದಾರೆ, ಒಣಗ್ತಾ ಇದೆ. ಸೊ ಕಾಲು ತುಂಬಾ ದೊಡ್ಡ ಮಟ್ಟದಲ್ಲಿ ಏಟಾಗಿರೋ ಕಾರಣ ಕಾಲು ಕೂಡ ನನಗೆ ಅಂದ್ರೆ ರಾಡ್ ಹಾಕಿದ್ದಾರೆ, ಕೈ ಕಾಲಲ್ಲೆಲ್ಲ ರಾಡ್ ಹಾಕಿದ್ದಾರೆ ನನಗೆ. ಅಲ್ಲೇ ಪಂಜಾಬಲ್ಲೇ ಆಪರೇಷನ್ ಮಾಡಿದ್ರು, ಅಲ್ಲಿಂದ ಫ್ಲೈಟಲ್ಲಿ ನಾನು ಬೆಂಗಳೂರಿಗೆ ಬಂದೆ. ಅದಾದ್ಮೇಲೆ ಆಪರೇಷನ್ನು ಅಲ್ಲಿ ಕರೆಕ್ಟಾಗಿ ಮಾಡದೇ ಇಲ್ದಿರೋ ಕಾರಣ, ಅಂದ್ರೆ ಇನ್ಫೆಕ್ಷನ್ ಮಾಡಿಬಿಟ್ಟಿದ್ದಾರೆ ನನಗೆ. ಬೋನಿಗೆ ಟ್ರೀಟ್ ಮಾಡಿದ್ರು, ಸ್ಕಿನ್ನಿಗೆ ಟ್ರೀಟ್ ಮಾಡಿರಲಿಲ್ಲ. ನಂದು ಮಾಂಸಖಂಡ ಎಲ್ಲ ಕಿತ್ಕೊಂಡು ಆಚೆ ಬಂದಿತ್ತು ನನಗೆ ಆಕ್ಸಿಡೆಂಟ್ ಆದಾಗ. ಸೊ ಆ ಮಾಂಸನ ಅವರು ಟ್ರೀಟ್ ಮಾಡ್ದಿಲ್ದಿರೋ ಕಾರಣ ಇವತ್ತು ನನಗದು ಪಸ್ಸು ಅದು ಇದು ಆಗಿ ಗ್ಯಾಂಗ್ರೀನ್ ಆಗ್ಬಿಟ್ಟಿದೆ. ಅದಾದ್ಮೇಲೆ ಮತ್ತೆ ಇಲ್ಲಿ ಅಪೋಲೋದಲ್ಲಿ ಮಲ್ಲೇಶ್ವರಂ ಹಾಸ್ಪಿಟಲ್ ಅಲ್ಲಿ ಮತ್ತೆ ನನ್ಗೆ ಆಪರೇಷನ್ ಮಾಡಿದ್ದಾರೆ. ಕಂಪ್ಲೀಟ್ ಆಗಿ ಮಂಡಿಯಿಂದ ಹಿಂಡಿವರೆಗೂ ಕಂಪ್ಲೀಟ್ ಸ್ಕಿನ್ ಔಟ್ ಆಗಿದೆ ನನಗೆ. ಕಂಪ್ಲೀಟ್ ಆಗಿ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಅಂದ್ರೆ ಪಸ್ ಫಾರ್ಮೇಶನ್ ಇನ್ಫೆಕ್ಷನ್ ಜಾಸ್ತಿ ಆಗ್ತಿತ್ತು, ಕಾಲ್ದು ಕಂಪ್ಲೀಟ್ ಮಸಲ್ ಎಲ್ಲ ಕಿತ್ತಾಕಿದ್ದಾರೆ. ಅದು ಇವಾಗ ಗುಣ ಆಗ್ತಾ ಇದೆ, ಪರವಾಗಿಲ್ಲ. ಆಪರೇಷನ್ ಆಗಿ ಆಲ್ಮೋಸ್ಟ್ 15 ದಿನ ಆಯ್ತು. ಫುಲ್ಲು ಬೆಡ್ ರೆಸ್ಟ್ ಅಲ್ಲೇ ಇದ್ದೀನಿ, ನಡೆಯೋ ಆಗಿಲ್ಲ, ಅಲ್ಲಾಡೋ ಆಗಿಲ್ಲ, ಬೆಡ್ಡಲ್ಲೇ ಇರಬೇಕು ನಾನು. ಹಾಗಾಗಿ ವಿಡಿಯೋ ಮಾಡ್ಬೇಕಾದ್ರೆ ಸ್ವಲ್ಪ ಲೈಟಿಂಗು ನಿಮ್ಗೆ ಕಮ್ಮಿ ಅಂತ ಅನಿಸ್ತಾ ಇರೋದು. ಹಾಗಾಗಿ ಇದು ಆಗಿದ ತಕ್ಷಣ ನನಗೆ ಇನ್ನೊಂದು ಆಪರೇಷನ್ ಇದೆ. ಸೊ ಪ್ಲಾಸ್ಟಿಕ್ ಸರ್ಜರಿ ಮಾಡ್ತಾರೆ, ಕಾಲಲ್ಲಿ ಸ್ಕಿನ್ ಬೆಳೆಯಲ್ಲ. ರೈಟ್ ಸೈಡ್ ತೊಡೆಯಿಂದ ಕಿತ್ತಿ ಲೆಫ್ಟಿಗೆ ನನಗೆ ಸ್ಕಿನ್ ಗ್ರಾಫ್ಟಿಂಗ್ ಅಂತ ಮಾಡ್ತಾರೆ. ಬಹುಶಃ ಇದು ಇನ್ನೊಂದು ವಾರದಲ್ಲಿ ಮಾಡುವಂತ ಚಾನ್ಸಸ್ ಇದೆ. ಇದು ಯಾಕಂದ್ರೆ ಇದು ನೋವು ಕಮ್ಮಿ ಆಗ್ತಾ ಇರೋ ಕಾರಣ ಇದು ಬೆಳೆಯುವಾಗ್ಲೇನೆ ಅದನ್ನು ಇದು ಮಾಡಬೇಕು ಅಂತ ಹೇಳಿ. ಸೊ ಇನ್ನೊಂದು ಆಪರೇಷನ್ ಆಗೋ ಚಾನ್ಸಸ್ ಇದೆ ನನಗೆ. ಸೊ ಒಂದು ಸಣ್ಣ ಅಪಘಾತದಿಂದ ಇಷ್ಟೆಲ್ಲ ಅನುಭವಿಸ್ತಾ ಇದ್ದೀನಿ. ಹಾಗಾಗಿ ಸ್ವಲ್ಪ ವಿಡಿಯೋಸ್ ಮಾಡೋದ್ರಲ್ಲಿ ಸ್ವಲ್ಪ ತಡ ಆಗ್ತಾ ಇರೋದು. ಅಂಡ್ ಇದು ಮುಖ ಎಲ್ಲ ಕಂಪ್ಲೀಟ್ ಆಗಿ ನನಗೆ ಏಟ್ ಆಗಿರೋದು ಮಾರ್ಕ್ಸ್ಗಳು. ನನ್ನ ಕಂಪ್ಲೀಟ್ ಜರ್ನಿನ ನಾನು ನನ್ನ ಇನ್ಸ್ಟಾಗ್ರಾಮ್ ಅಲ್ಲೂ ಶೇರ್ ಮಾಡ್ಕೋತಾ ಇದ್ದೀನಿ, ಅಂಡ್ ನಾನು ಇನ್ನೊಂದು ಯೂಟ್ಯೂಬ್ ಅಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ಅಲ್ಲಿ ನನ್ನ ಫಾಲೋ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ದಿನನಿತ್ಯದ ಅಪ್ಡೇಟ್ಸ್ಗಳು. ನನ್ಗೆ ಎಷ್ಟೇ ನೋವಾದ್ರೂ ನಾನು ಏನೇ ಮಾಡೋದು ಗಿವ್ ಅಪ್ ಮಾಡ್ತಿಲ್ಲ, ಹುಷಾರಾಗಬೇಕು ಅಂತ ಹೇಳಿ ತುಂಬಾ ಜೋಶಲ್ಲಿ ಆಕ್ಟಿವ್ ಆಗಿರೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಬೇಗ ನಡಿಬೇಕು ಅನ್ನೋ ಹುಮ್ಮಸ್ಸಲ್ಲಿ ನಾನಿದ್ದೀನಿ. ಸೊ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಇದ್ರೆ ಸಾಕು, ನಾನು ಬೇಗ ಆಚೆ ತರಿಸ್ಕೋತೀನಿ ಅಂತ ನಂಬಿಕೆ ಇದೆ. ಪಯಣ ವಿತ್ ಸ್ವಾತಿ ಅಂತ ಹೇಳಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್, ನೀವು ಹೋಗಿ ಚೆಕ್ ಮಾಡ್ಬೋದು. ಅಲ್ಲಿ ಈ ಸ್ವಾತಿ ಬಿಟ್ಟು ಮತ್ತೊಂದು ಸ್ವಾತಿನ ನೀವು ನೋಡೋದಿಕ್ಕೆ ಅವಕಾಶ ಸಿಗುತ್ತೆ. ನಾನು ಮಾಡಿರುವಂಥ ಸಾಧನೆಗಳು, ನಾನು ಮಾಡಿರುವಂಥ ರೈಡ್ಸ್ಗಳನ್ನೆಲ್ಲ ನೀವು ಅಲ್ಲಿ ನೋಡಬಹುದು. ಸೊ ಇದು ನನ್ನ ಸದ್ಯದ ಪರಿಸ್ಥಿತಿ. ಸೊ ಏನಿಲ್ಲ, ಪ್ರೇ ಮಾಡಿ ನಾನು ಬೇಗ ಹುಷಾರಾಗ್ಲಿ ಅಂತ ಹೇಳ್ಬಿಟ್ಟು ಅಷ್ಟೇ ಕೇಳ್ಕೊಳ್ಳೋದು. ಓಕೆ, ಸೊ ಇದಿಷ್ಟ ಆಯ್ತು. ಈಗ ನಾವು ಗೃಹಲಕ್ಷ್ಮಿ ಬಗ್ಗೆ ಮಾತಾಡ್ಬೇಡ. ಗೃಹಲಕ್ಷ್ಮಿ ಹಣ ನಮಗೆ 22-23 ಬರಬೇಕಾಗಿದೆ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನವೆಂಬರ್ 19ನೇ ತಾರೀಕು ಒಂದು ದೊಡ್ಡದಾಗಿ ಒಂದು ಏನು ಗೃಹಲಕ್ಷ್ಮಿಯರಿಗೆ ಒಂದು ಸಂಘ ಉದ್ಘಾಟನೆ ಆಗ್ತಾ ಇದೆ, ಅದೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿದೆ. ಅಲ್ಲಿವರೆಗೂ ನಮ್ಗೆ ಅಪ್ಡೇಟ್ಸ್ಗಳು ಬರೋದು ಸ್ವಲ್ಪ ತಡ ಆಗುತ್ತೆ ಅಂತ ಕೂಡ ನಿಮಗೆ ತಿಳಿಸಿದೆ ನಾನು. 22ನೇ ಕಂತಿನ ಹಣ ಬಹುಶೇಕಡ 90% ಜನರಿಗೆ ಬಂದಿದ್ರೆ 10% ಮಹಿಳೆಯರಿಗೆ ಇನ್ನೂ ಸಮೇತ ಬಂದಿಲ್ಲ. ಈ 10% ಮಹಿಳೆಯರಿಗೆ ಯಾವಾಗ ಹಣ ರಿಲೀಸ್ ಆಗುತ್ತೆ ಅಂತ ನೀವೇನಾದ್ರೂ ಪ್ರಶ್ನೆ ಮಾಡಿದ್ರೆ, ಈಗ 19ನೇ ತಾರೀಕು ಏನ್ ಈ ಉದ್ಘಾಟನೆ ಸಮಾರಂಭ ಇದೆ, ಆ ಸಮಯದಲ್ಲಿ ಇನ್ನ 10% ಮಹಿಳೆಯರಿಗೆ ಅಮೌಂಟ್ ನ ರಿಲೀಸ್ ಮಾಡ್ತಾ ಇದ್ದಾರೆ. ಅಂಡ್ ಇದ್ರ ಜೊತೆಗೆ 23ನೇ ಕಂತಿನ ಹಣ ಸಮೇತ ರಿಲೀಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗ ಒಂದು ವರದಿ ಬಂದಿರುವಂತದ್ದು. ಸೊ ಒಟ್ಟಾಗಿ 4,000 ರೂಪಾಯಿ, ಅಂದ್ರೆ 10% ಮಹಿಳೆಯರಿಗೆ 4,000 ರೂಪಾಯಿ ಸಿಗುತ್ತೆ, ಮಾಮೂಲಿಯವ್ರಿಗೆ 2,000 ರೂಪಾಯಿ ಸಿಗುತ್ತೆ.
ಯಾಕಂದರೆ 22 ಯಾರಿಗೆಲ್ಲ ಕ್ಲಿಯರ್ ಆಗಿದೆ, 23 ನಿಮಗೆ ರಿಲೀಸ್ ಮಾಡ್ತಾ ಇದ್ದಾರೆ 19ನೇ ತಾರೀಕಿಗೆ. ಸೊ ಅದು ರಿಲೀಸ್ ಮಾಡಿನೂ ಅವರು ಕೆಲವೊಂದು ಸ್ವಲ್ಪ ಟೈಮ್ ತೊಗೊಂಡು 15 ದಿನ ಆಗುತ್ತೆ ನಿಮ್ಮ ಅಕೌಂಟ್ಗಳಿಗೆ ಬಂದು ಜಮಾ ಆಗೋಕ್ಕೆ. ಬಟ್ ಈ ಒಂದು ಕಾರ್ಯಕ್ರಮದಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಹೇಳಿ ಇವಾಗ ತಿಳಿಸಿದ್ದಾರೆ. ಸೊ ಪೆಂಡಿಂಗ್ ಇರೋರಿಗೆ ಹಣ ರಿಲೀಸ್ ಆಗುತ್ತೆ. ಆ್ಯಂಡ್ ಹೊಸದಾಗಿ ಯಾರಿಗೆ 23 ಬರಬೇಕಾಗಿದೆ, ಅಂದರೆ ಯಾರಿಗೆಲ್ಲ ಇನ್ನೂ ಹಾಕಲಿಲ್ಲ 23 ಪೆಂಡಿಂಗ್ ಇರೋದು ನಿಮಗೆ ಹಣನ ಜಮಾ ಮಾಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಸೊ ಚಿಂತೆ ಮಾಡಬೇಡಿ, ಯಾರಿಗೆಲ್ಲ ಅಮೌಂಟ್ ಪೆಂಡಿಂಗ್ ಇದೆ ಅಂಥವ್ರಿಗೆ ರಿಲೀಸ್ ಆಗುತ್ತೆ. 23 ಹೊಸದಾಗಿ ಎಲ್ಲರಿಗೂ ಬರೋದಕ್ಕೆ ಶುರುವಾಗುತ್ತೆ. ಸೊ ಗೃಹಲಕ್ಷ್ಮಿಯ ಸಣ್ಣ ಅಪ್ಡೇಟ್ ಇದೇನೆ, ಸದ್ಯಕ್ಕಂತೂ ಇಷ್ಟೇ ಬಂದಿರೋದು. ಮತ್ತೇನಾದರೂ ಅಪ್ಡೇಟ್ಸ್ಗಳು ಬಂದಲ್ಲಿ ಖಂಡಿತ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಇರ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರ ಬೆಂಬಲ ಮತ್ತು ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ಕೇಳ್ಕೊತಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ವಿಡಿಯೋ ಒಂದಿಗೆ. ನಮಸ್ಕಾರ.